students, I am your Dhananjay sir. All of you welcome to our LKS Navodaya and Sainik YouTube channel ಗೆ ನಿಮಗೆಲ್ಲರಿಗೂ ಸ್ವಾಗತ ಕೊಡ್ತಾ ಇವತ್ತೊಂದು ಬ್ಯೂಟಿಫುಲ್ ಆದ ಇನ್ಫಾರ್ಮೇಶನ್ ಹೇಳ್ತಿದ್ದೀನಿ. ನವೋದಯ ಅಪ್ಲಿಕೇಶನ್ ಅನ್ನು ಹಾಕಿದ್ವಿ ಸರ್ ನಾವು. ಈಗ ಸೈನಿಕ್ ಶಾಲೆ ಅಪ್ಲಿಕೇಶನ್ ಯಾವಾಗ ಬಿಡ್ತಾರೆ ಅಂತ ಕಾಯ್ತಾ ಇದ್ವಿ. ಸೈನಿಕ್ ಸ್ಕೂಲ್ ಅಪ್ಲಿಕೇಶನ್ ಬಿಟ್ಟಿದ್ದಾರೆ ಸರ್. ಹಾಗಾದ್ರೆ ಸೈನಿಕ್ ಶಾಲೆ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಯಾರೆಲ್ಲ ಅಪ್ಲಿಕೇಶನ್ ಹಾಕಬಹುದು ಅನ್ನೋದನ್ನ ಮೊದಲ ಹೇಳ್ತೀನಿ. 5ನೇ ತರಗತಿ ಇರುವ ವಿದ್ಯಾರ್ಥಿಗಳು ಈ ವರ್ಷ ಮಸ್ಟ್ ಅಂಡ್ ಶುಡ್ ಪ್ರತಿಯೊಬ್ಬರು ಅಪ್ಲಿಕೇಶನ್ ಹಾಕಬಹುದು. ಮತ್ತೆ 4ನೇ ತರಗತಿ ಓದ್ತಿರುವಂತ ವಿದ್ಯಾರ್ಥಿ ಮತ್ತೆ 6ನೇ ತರಗತಿ ಓದ್ತಿರುವಂತ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಬಹುದು. ಹೇಗೆ ಅಂದ್ರೆ ಅವುಗಳ ಡೇಟ್ ಆಫ್ ನ ಆಧಾರದ ಮೇಲೆ, ಅವರ ಡೇಟ್ ಆಫ್ ಬರ್ತ್ ಇದೆಯಲ್ಲ ಅದರ ಆಧಾರದ ಮೇಲೆ ಅದನ್ನು ಸಹ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಬಹಳ ಇನ್ಫಾರ್ಮೇಟಿವ್ ವಿಡಿಯೋ ಇದು. ವೆರಿ ಇಂಪಾರ್ಟೆಂಟ್. ಪ್ರತಿಯೊಬ್ರು ಕೂಡ ತಿಳ್ಕೊಬೇಕು ಇದನ್ನ. ಹಾಗಾದ್ರೆ ನೋಡಿ ಇಲ್ಲಿ, ಹಾಗಾದ್ರೆ ಬರೀ 5ನೇ ತರಗತಿ 6ನೇ ತರಗತಿಗೆ ಏನು 5ನೇ ತರಗತಿ ಓದ್ತಿರ್ಬೇಕಾದ್ರೆ 6ನೇ ತರಗತಿಗೆ ಏನು ಎಕ್ಸಾಮ್ ಬರೀತಿದಾರಲ್ಲ, ಬರೀ ಇಷ್ಟಕ್ಕೆ ಬಿಟ್ಟಿದಾರ ಸರ್ ಅಥವಾ 9ನೇ ತರಗತಿ ಅಡ್ಮಿಷನ್ಗೆ ಅಂತ ಹೇಳ್ತಾರಲ್ಲ, 8ನೇ ತರಗತಿ ಓದ್ತಿರೋ ವಿದ್ಯಾರ್ಥಿಗಳು 9ನೇ ತರಗತಿಗೆ ಅಪ್ಲಿಕೇಶನ್ ಹಾಕೋದಿಕ್ಕೆ ನಿಮಗೆ ಅವಕಾಶ ಇದೆ. ನಿಮ್ಮ ಡೇಟ್ ಆಫ್ ಬರ್ತ್ ನ ಆಧಾರ್ನ ಕರೆಕ್ಟ್ ಆಗಿ ಕನ್ಫರ್ಮೇಶನ್ ಮಾಡ್ಕೊಂಡು ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ ಬರೀರಿ. ಹಾಗಾದ್ರೆ ಬರ್ರಿ ನಾವೀಗ ಏನ್ ಮಾಡೋಣ ಸರ್ ಅಂದ್ರೆ, ಈಗ ಫಸ್ಟ್ ಸೈನಿಕ್ ಶಾಲೆದು ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಆಲ್ ಇಂಡಿಯಾ ಸೈನಿಕ್ ಸ್ಕೂಲ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ 2026. ಓಕೆ, ಸ್ಟಾರ್ಟ್ ಮಾಡೋಣ. ಅಂದ್ರೆ ನೀವು ಮುಂದಿನ ವರ್ಷಕ್ಕೆ ಕ್ವಾಲಿಫೈಡ್ 5ನೇ ತರಗತಿ ಓದ್ತಿರ್ಬೇಕಾದ್ರೆ ನಿಮಗೆ ಏನ್ ಮಾಡ್ತಾರೆ, ಎಕ್ಸಾಮ್ ಮಾಡ್ತಾರೆ. 6ನೇ ತರಗತಿಗೆ ನೀವು ಕ್ವಾಲಿಫೈಡ್ ಆಗ್ತೀರಾ. ಹಾಗಾದ್ರೆ 6ನೇ ತರಗತಿ ಅಲ್ಲಿ ಹೋಗಿ ಓದುತ್ತೀರಾ. ಸರ್ ಯಾವಾಗಿಂದ ಸ್ಟಾರ್ಟು ಯಾವಾಗ ಎಂಡು ಸರ್? ನೋಡಿ ಬಹಳ ಸಿಂಪಲ್ ಕಾನ್ಸೆಪ್ಟ್ ಇದು. ಯಾವಾಗಿಂದ ಸ್ಟಾರ್ಟು ಯಾವಾಗ ಎಂಡು ನೋಡಿ. ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ 10/10/2025 ರಿಂದ 30/10/2025. ಚೂರು ದೊಡ್ಡದಾಗಿ ಮಾಡ್ಕೊಂತೀನಿ ಇದನ್ನ, ಯಾಕಂದ್ರೆ ಒಂಚೂರು ನಿಮಗೆ ಕ್ಲೀನ್ ಆಗಿ ಕಾಣ್ಲಿ ಅನ್ನೋ ಉದ್ದೇಶಕ್ಕೆ. ಓಕೆ, ಈಗ ಚೆನ್ನಾಗಿ ಕಾಣ್ತಿದೆಯಲ್ವಾ? ಎಸ್ ಸರ್. ಹಾಗಾದ್ರೆ ನೋಡಿ, ಆನ್ಲೈನ್ ಅಪ್ಲಿಕೇಶನ್ ಯಾವಾಗಿಂದ ಸ್ಟಾರ್ಟ್ ಆಗಿದೆ ನಮಗೆ? ಯಾವಾಗಿಂದ ಸ್ಟಾರ್ಟ್ ಆಗಿದೆ? ಎಸ್, ಯಾವಾಗಿಂದ ಹೇಳ್ರಿ? 10/10/2025 ರಿಂದ 30/10/2025 ಅಪ್ ಟು 5 ಗಂಟೆವರೆಗೂ 5 PM. ಓಕೆ ನೋಡಿ, ಯಾರೆಲ್ಲ ಅಪ್ಲಿಕೇಶನ್ ಹಾಕೋರಿದ್ರಿ ದಯವಿಟ್ಟು 30ನೇ ತಾರೀಕು ಲಾಸ್ಟ್ ಡೇಟ್, ಅಲ್ಲಿವರೆಗೆ ಹಾಕ್ಬೇಡ್ರಿ. ಈ ವಿಡಿಯೋ ಇವತ್ತು ನೋಡ್ತಿದ್ರೆ ನಾ 6ನೇ ದಿನಾನೇ ಅಪ್ಲಿಕೇಶನ್ ಹಾಕ್ರಿ. ಅದಕ್ಕೆ ಏನೇನ್ ಡಾಕ್ಯುಮೆಂಟ್ಸ್ ಬೇಕು, ಯಾರೆಲ್ಲ ಅಪ್ಲೋಡ್ ಮಾಡಬಹುದು, ಅದರ ಡೇಟ್ ಆಫ್ ಬರ್ತ್ ಏನು, ಅದರದ ಎಕ್ಸಾಮ್ ಸಿಲೆಬಸ್ ಏನಿರುತ್ತೆ, ಪ್ಯಾಟರ್ನ್ ಏನಿರುತ್ತೆ, ಪ್ರತಿಯೊಂದನ್ನು ನಾನು ಹೇಳ್ತೀನಿ. ಎಸ್ ಸರ್. ಹಾಗಾದ್ರೆ ಇವತ್ತು ಅಪ್ಲಿಕೇಶನ್ ಹಾಕಿದೀವಿ ಅಂದ್ರೆ ಇನ್ನೊಂದ್ ದಿನ ಎಕ್ಸ್ಟ್ರಾ ಇರುತ್ತೆ ಪೇಮೆಂಟ್ ಮಾಡೋದಕ್ಕೆ. ಸರ್ ಇದಕ್ಕೆ ಪೇಮೆಂಟ್ ಲಾಸ್ಟ್ ಡೇಟ್ ಟು ಸಕ್ಸಸ್ಫುಲ್ ಟ್ರಾನ್ಸಾಕ್ಷನ್ ಫೀಸ್ ಥ್ರೂ ದ ಕ್ರೆಡಿಟ್ ಆರ್ ಡೆಬಿಟ್ ಕಾರ್ಡ್ ಆರ್ ನೆಟ್ ಬ್ಯಾಂಕಿಂಗ್. ಎಸ್ ಸರ್, ಇರುತ್ತೆ. ಒಂದಿನ ಎಕ್ಸ್ಟ್ರಾ ಟೈಮ್ ಇರುತ್ತೆ ನಿಮಗೆ ಯಾವುದಕ್ಕೆ ಪೇಮೆಂಟ್ ಮಾಡೋದಕ್ಕೆ. ಹಾಗಾದ್ರೆ ಜನರಲ್ ಸ್ಟೂಡೆಂಟ್ಸ್ ವಾಟ್ಸ್ಆಪ್ ಡಿಫೆನ್ಸ್ ಪರ್ಸನಲ್ ಅಂದ್ರೆ ಎಕ್ಸ್ ಸರ್ವಿಸ್ ಮ್ಯಾನ್ ಇರ್ತಾರೆ, ಡಿಫೆನ್ಸ್ ಅಲ್ಲಿ ಓದ್ತಿರುವಂತ ಡಿಫೆನ್ಸ್ ಅಲ್ಲಿ ಇರ್ತಾರಲ್ಲ, ಆ ಕೋಟದ ಅಡಿಯಲ್ಲಿ ಹಾಕ್ತಾರಲ್ಲ ಅಂತ ವಿದ್ಯಾರ್ಥಿಗಳು, ಮತ್ತು OBC ಜನರಲ್ ಕ್ಯಾಟಗರಿ, OBC ಕ್ಯಾಟಗರಿ ಮತ್ತೆ ಡಿಫೆನ್ಸ್ ಅಲ್ಲಿ ಇರುವಂತ ಕೋಟದ ವಿದ್ಯಾರ್ಥಿಗಳಿಗೆ 850 ರೂಪಾಯಿ ಫೀಸ್ ಇರುತ್ತೆ. ಇದು ಎಕ್ಸಾಮ್ ಫ್ರೀ ಇರಲ್ಲ. ನೋಡಿ, ನವೋದಯ ಎಕ್ಸಾಮಿಗೆ ನಾವು ಅಪ್ಲಿಕೇಶನ್ ಹಾಕೋರಿಗೆ ಮಾತ್ರ 100 ರಿಂದ 150 ರೂಪಾಯಿ ಕೊಟ್ಟಿರ್ತೀವಿ. ಹಣ ಅಪ್ಲಿಕೇಶನ್ ಹಾಕೊಡೋಣ ಅಂದ್ರೆ 100 ರೂಪಾಯಿ ಇಸ್ಕೊಂತಾರೆ, ಇಲ್ಲ 150 ರೂಪಾಯಿ ಇಸ್ಕೊಂಡಿರ್ತಾರೆ. ಆದ್ರೆ ಸೈನಿಕಲ್ ಹಂಗಲ್ಲ, ಇದಕ್ಕೆ ಫೀಸ್ ಇರುತ್ತೆ, ಎಕ್ಸಾಮಿನೇಷನ್ ಫೀಸ್ ಇರುತ್ತೆ. ಎಷ್ಟಿದೆ ಸರ್ ಅಂದ್ರೆ 850 ರೂಪಾಯಿ ಇದೆ, 850. SC/ST ರಿಗೆ ಸರ್, SC ಅಂಡ್ ST ಸ್ಟೂಡೆಂಟ್ಸ್ ಗಳಿಗೆ 700 ರೂಪಾಯಿ ಫೀಸ್ ಇರುತ್ತೆ. ಓಕೆನಾ? ಎಸ್ ಸರ್. ಕರೆಕ್ಷನ್ ಆಫ್ ಡೀಟೇಲ್ಸ್ ಇಂದು ಅಂದ್ರೆ ಇವತ್ತು ಎಕ್ಸಾಮ್ ಅಂದ್ರೆ 2ನೇ ತಾರೀಕಿಂದ 4ನೇ ತಾರೀಕುವರೆಗೂ ನೀವು ಅಪ್ಲಿಕೇಶನ್ ಹಾಕಿರೋದ್ರಲ್ಲಿ ಏನಾದ್ರು ಚೇಂಜಸ್ ಇದ್ರೆ 2 ರಿಂದ 4ನೇ ತಾರೀಕುವರೆಗೂ ಮುಂದಿನ ತಿಂಗಳು, ಓಕೆನಾ? ಈ ತಿಂಗಳು ಅಕ್ಟೋಬರ್ 10ನೇ ತಿಂಗಳಲ್ವಾ ಇದು? 10ನೇ ತಿಂಗಳು 30ನೇ ತಾರೀಕು ಲಾಸ್ಟ್ ಡೇಟ್. 2 ಮತ್ತೆ 4ನೇ ತಾರೀಕುವರೆಗೂ, 2 ರಿಂದ 4ನೇ ತಾರೀಕುವರೆಗೂ ಏನಾದ್ರು ಕರೆಕ್ಷನ್ ವಿಂಡೋ ಅಂದ್ರೆ ನಾವು ಏನಾದ್ರು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ತಪ್ಪಿದ್ರೆ ಅದನ್ನ ಏನೇನ ಕರೆಕ್ಷನ್ ಮಾಡಬಹುದು, ಅಷ್ಟು ಕರೆಕ್ಷನ್ ಮಾಡಕ್ ಬರಲ್ಲ. ಅದ್ರಲ್ಲಿ ನಾವು ಏನೇನ್ ಚೇಂಜಸ್ ಮಾಡ್ಕೋಬಹುದು ಅನ್ನೋದನ್ನ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಹಾಗಾದ್ರೆ ಅಡ್ಮಿಟ್ ಕಾರ್ಡ್ ಇನ್ನೂ ಅನೌನ್ಸ್ ಮಾಡಿಲ್ಲ, ವೆಬ್ಸೈಟ್ ಅಲ್ಲಿ ಅನೌನ್ಸ್ ಮಾಡ್ತಾರಂತೆ. ಡೇಟ್ ಆಫ್ ಎಕ್ಸಾಮಿನೇಷನ್ ಇದು ಬಹಳ ಇಂಪಾರ್ಟೆಂಟ್. ಇನ್ ದ ಮಂತ್ ಆಫ್ ಜನವರಿ. ಯಾವಾಗಿದೆ ನೋಡಿ? ಜನವರಿಯಲ್ಲಿದೆ. ಸೈನಿಕ್ ಸ್ಕೂಲಿಗೆ ಪ್ರತಿಯೊಬ್ರು ಎಕ್ಸಾಮ್ ಬರೀರಪ್ಪ. ನಾವು ಸೈನಿಕ್ ಕಳಿಸ್ಬೇಕು ಅಂತ ಏನಿಲ್ಲ. ಸೈನಿಕ್ ಸ್ಕೂಲಿಂದ ಎಕ್ಸಾಮು 300 ಮಾರ್ಕ್ಸ್ ಇರುತ್ತೆ. ಅದ್ರದ್ದು ಹೇಳ್ತೀನಿ ಏನೆಲ್ಲ ಸಿಲೆಬಸ್ ಇರುತ್ತೆ, ಮಕ್ಕಳಿಗೆ ಎಷ್ಟು ಇಂಪಾರ್ಟೆಂಟ್, ಎಷ್ಟು ಇಂಪ್ರೂವ್ಮೆಂಟ್ ಆಗ್ತಾರೆ ಮಕ್ಕಳು ಅಂತ. ಓಕೆನಾ? ನಾವು ಕಳ್ಸೋದು ಬಿಡೋದು ಸೆಕೆಂಡರಿ. ಮಕ್ಕಳು ಎಕ್ಸಾಮ್ ಬರ್ದು ಸೆಲೆಕ್ಷನ್ ಆಗ್ಲಿ, ಆಮೇಲೆ ಯೋಚನೆ ಮಾಡೋಣ. ನಾವು ಕಳ್ಸೋದಿದ್ರೆ ಕಳ್ಸೋಣ, ಇಲ್ಲಾಂದ್ರೆ ಬೇಡ. ಬಟ್ ಎಕ್ಸಾಮ್ ಬರ್ದ್ರೆ ನಾಲೆಡ್ಜ್ ಅಂತೂ ಬರುತ್ತಾ, ಒಂದು ಎಕ್ಸ್ಪೀರಿಯನ್ಸ್ ಆಗತ್ತಾ. ಸೈನಿಕ್ ಶಾಲೆಗೂ ಇಷ್ಟು ಕಾಂಪಿಟೇಷನ್ ಇದೆ ಅಂತ ನಿಮಗೆ ಎಕ್ಸಾಮ್ ಸೆಂಟರ್ ಎಕ್ಸಾಮ್ ಬರ್ಸಕ್ ಹೋಗ್ತಿರಲ್ಲ, ಅವತ್ತು ಗೊತ್ತಾಗತ್ತೆ. ಹಾಗಾದ್ರೆ ಇದ್ರ ಎಕ್ಸಾಮಿನೇಷನ್ ಹೆಂಗಿರುತ್ತೆ ಸರ್ ಅಂದ್ರೆ ನೋಡಿ, 6ನೇ ತರಗತಿಯವರೆಗೆ 150 ನಿಮಿಷ ಅಂದ್ರೆ 2.5 ಗಂಟೆ. 9ನೇ ತರಗತಿ
ತರಗತಿವರೆಗೆ 3 ಗಂಟೆ ಎಕ್ಸಾಮ್ ಇರುತ್ತಿದ್ದು. ಮಧ್ಯಾಹ್ನ 2 ಗಂಟೆಯಿಂದ 4:30ವರೆಗೂ 6ನೇ ತರಗತಿವರೆಗೆ, 9ನೇ ತರಗತಿವರೆಗೆ 2 ಗಂಟೆಯಿಂದ 5 ಗಂಟೆವರೆಗೂ ಇರುತ್ತೆ. ಎಸ್ ಸರ್ ನೋ? ಎಸ್ ಸರ್. ಹಾಗಾದ್ರೆ ಎಕ್ಸಾಮ್ ಸೆಂಟರ್ ಎಲ್ಲಿ ಇರುತ್ತೆ ಅಂದ್ರೆ ಆಲ್ ಟಿಕೆಟ್ ಮೇಲೆ ಆಸ್ ಇಂಡಿಕೇಟ್ ಇನ್ ದ ಅಡ್ಮಿಟ್ ಕಾರ್ಡ್ ಮೇಲೆ ಇರುತ್ತೆ. ಅಡ್ಮಿಟ್ ಕಾರ್ಡ್ ಕೂಡ ಅವರು ಇದರಲ್ಲಿ ಎಕ್ಸಾಮಿಗೆ ಇನ್ನೊಂದು ವಾರ 15 ದಿನ ಇರ್ಬೇಕಾದ್ರೆ ಅನೌನ್ಸ್ ಮಾಡ್ತಾರೆ. ಹೇಗೆ ಸರ್ ಇದನ್ನ ಅಪ್ಲಿಕೇಶನ್ ಹಾಕೋದಾದ ಹೇಗಂದ್ರೆ www.nta.ac.in ಈ ವೆಬ್ಸೈಟ್ ನ ಮೂಲಕ ನಾವು ಅಪ್ಲಿಕೇಶನ್ ನ ಹಾಕ್ಬೋದು. ಇಲ್ಲೊಂದೆರಡು ವೆಬ್ಸೈಟ್ ಕೊಟ್ಟಿದ್ದಾರೆ ನೋಡ್ರಿ, ಹಾಕ್ಬೋದು. ಅಕಸ್ಮಾತ್ ನಿಮಗೆ ಏನಾರೇ ಅಪ್ಲಿಕೇಶನ್ ಹಾಕೋದು ತೊಂದರೆ ಆಗ್ತಿದೆ, ನಮಗೆ ಇದ್ರ ಬಗ್ಗೆ ಹಾಕಕ್ ಗೊತ್ತಿಲ್ಲ ಸರ್, ಸೈನಿಕ್ ಸ್ಕೂಲ್ ಇಂದ ಸ್ವಲ್ಪ ಕಾಂಪ್ಲಿಕೇಟೆಡ್ ಅಪ್ಲಿಕೇಶನ್ ಇರುತ್ತೆ, ಇದ್ರೊಳಗೆ ಏನೇನೋ ಡೀಟೇಲ್ಸ್ ನ ಕೇಳ್ತಾರೆ, ಇದ್ರ ಬಗ್ಗೆ ನಮಗೆ ಅಷ್ಟು ಗೊತ್ತಿಲ್ಲ, ಗೊತ್ತಿರೋರು ಅಲ್ಲೇ ಹಾಕ್ಸ್ರಿ. ಗೊತ್ತಿಲ್ಲದೆ ಇರೋರು ನಮ್ಮ ನಂಬರ್ಗೆ, ನನ್ನ ನಂಬರ್ ಇದೆಯಲ್ವಾ 9741183187 ಈ ನಂಬರ್ಗೆ ನೀವೇನ್ ಮಾಡ್ಬೋದು, ನಿಮ್ಮ ಮಕ್ಕಳ ದಾಖಲೆಗಳು ಏನೇನ್ ಬೇಕಂತ ನಾನು ಕಳಿಸ್ತೀನಿ, ಈಗ ಹೇಳ್ತೀನಿ ನಿಮಗೆ ಏನೇನ್ ಬೇಕು ಅಂತ. ಆ ಎಲ್ಲಾ ದಾಖಲೆಗಳನ್ನು ಕಳಿಸಿಕೊಟ್ಟರೆ ನಾವೇನ್ ಮಾಡ್ತೀವಿ, ಅಪ್ಲಿಕೇಶನ್ ಅನ್ನು ಹಾಕಿ ಕೊಡಲಾಗುತ್ತದೆ. ನಿಮ್ಮ ಮಕ್ಕಳ ಅಪ್ಲಿಕೇಶನ್ ಕೂಡ ನಾವು ಹಾಕೊಡ್ತೀವಿ. ಯಾವಾಗ ಅದ್ ನಿಮಗೆ ಗೊತ್ತಾಗಲ್ಲ ಸರ್, ನಮಗೆ ನೀವೇ ಹಾಕಿ ಕಳಿಸ್ರಿ ಅಂದ್ರೆ ಖಂಡಿತ ಹಾಕಿ ಕಳಿಸ್ತೀನಿ. ಅಲ್ಲಿ ನಿಮಗೆ ಅದ್ರ ಬಗ್ಗೆ ಮಾಹಿತಿ ಸರಿಯಾಗಿಲ್ಲ ಸರ್, ನೀವು ಅಪ್ಲಿಕೇಶನ್ ಹಾಕಿ ಕಳಿಸ್ರಿ ಅಂದ್ರೆ ಖಂಡಿತ ಈ ಅಪ್ಲಿಕೇಶನ್ ನ ನಮ್ಮ ಇದ್ರ ಕಡೆಯಿಂದಾನೇ ಅಪ್ಲಿಕೇಶನ್ ಹಾಕಿಸಿ ಕಳಿಸ್ತೀವಿ. ಓಕೆನಾ? ಎಸ್ ಸರ್. ಹಾಗಾದ್ರೆ ಈಗ ನಿಮಗೆ ಎರಡು ಇಂಪಾರ್ಟೆಂಟ್ ಆಗಿ ನೆನ್ಪಿಟ್ಕೋಬೇಕು. 10/10/2025 30/10/2025 ನಿಮಗೆ ಲಾಸ್ಟ್ ಡೇಟ್ ಇರುತ್ತೆ. ಎಕ್ಸಾಮಿಗೆ ಫೀಸು ಜನರಲ್ಗೆ 850, SC/ST ಗೆ 700 ರೂಪಾಯಿ ಇರುತ್ತೆ. ಇದಿಷ್ಟು ಗೊತ್ತಾಯ್ತಲ್ವಾ? ಎಸ್. ಹಾಗಾದ್ರೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ ಇದೆಯಲ್ಲ, ಯಾವ್ದಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಪಕ್ಕದಲ್ಲಿ ಬೆಲ್ ಬಟನ್ ಅಂತಂದ್ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. ಯಾಕಂದ್ರೆ ನಾನು ಮಾಡೋ ಪ್ರತಿಯೊಂದು ವಿಡಿಯೋಸ್ಗಳು ನಿಮಗೆ ಏನಾಗುತ್ತೆ, ಫ್ರೀ ಆಗಿ ಮೊಬೈಲ್ ಅಲ್ಲಿ ಲೊಕೇಟ್ ಆಗುತ್ತೆ. ಯಾಕಂದ್ರೆ ಯಾವುದೇ ಎಕ್ಸಾಮ್ ಇಂದಾಗ್ಲಿ, ಈ ಸೈನಿಕ್ ಇಂದಾಗ್ಲಿ, ಮತ್ತೆ ಅಳಕಿ, ಪ್ರತಿಷ್ಠಿತ, ಮುರಾರ್ಜಿ, ಪ್ರತಿಯೊಂದು ನವೋದಯಕ್ಕಾಗ್ಲಿ ಪ್ರತಿಯೊಂದು ಎಕ್ಸಾಮ್ ಯಾವಾಗಿರುತ್ತೆ, ಆಲ್ ಟಿಕೆಟ್ ಯಾವಾಗ ಬಿಡ್ತಾರೆ, ಪ್ರತಿಯೊಂದು ಇನ್ಫಾರ್ಮೇಶನ್ ಕೂಡ ನಾನು ಏನ್ ಮಾಡ್ತಿರ್ತೀನಿ, ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡಿ ಹಾಕ್ತಿರ್ತೀನಿ. ಅದು ನಿಮಗೆ ಗೊತ್ತಾಯ್ತು ಅಂದ್ರೆ ನೀವು ಏನಾದ್ರು ಒಂದು ಮಾಡ್ಬೋದಲ್ವಾ? ಎಸ್. ನೋಡಿ, ರಿಸಲ್ಟ್ ಯಾವಾಗ ಬರುತ್ತೆ ಅಂತಾನು ಹೇಳಿದಾರೆ ಅವರು. ರಿಸಲ್ಟ್ ನೋಡಿ, ರಿಸಲ್ಟ್ ಡಿಕ್ಲರೇಷನ್ ಆಫ್ ದ ರಿಸಲ್ಟ್ ಯಾವಾಗ ಬರುತ್ತಂತೆ? ಎಸ್, ವಿಲ್ ಬಿ ಡಿಕ್ಲೇರ್ಡ್ ವಿತ್ ಇನ್ 6 weeks ಆಫ್ಟರ್ ಎಕ್ಸಾಮ್. ಆ ಎಕ್ಸಾಮ್ ಆಗಿ 6 ವಾರ ಅಂದ್ರೆ 1.5 ತಿಂಗಳು, 4 ವಾರಕ್ಕೆ ಒಂದು ಮಂತ್ ಆಗುತ್ತೆ. ಒಂದು ತಿಂಗಳಿಗೆ 4 ವಾರ ಅಲ್ವಾ? ಹಾಗಾದ್ರೆ 6 ವಾರ ಎಕ್ಸಾಮ್ ಆಗಿ 6 ವಾರದ ಒಳಗೆ ನಿಮಗೆ ಎಕ್ಸಾಮ್ಗೆ ರಿಸಲ್ಟ್ ಬರುತ್ತಂತೆ. ಕ್ಲಿಯರ್ ಅಲ್ವಾ? ಇದು ಕ್ಲಿಯರ್ ಆಯ್ತಲ್ವಾ? ಎಸ್ ಸರ್. ಹಾಗಾದ್ರೆ ನಮಗೆ ಏನ್ ಬೇಕು ಸರ್? ಇನ್ನೊಂದು, ನಮ್ಮ ಮಗುವಿನ ಡೇಟ್ ಆಫ್ ಬರ್ತ್ ಹೇಳಿ ಸರ್ ಒಂಚೂರು ಪ್ಲೀಸ್. ಎಷ್ಟು ಡೇಟ್ ಇಂದ ಎಷ್ಟರವರೆಗೂ ಇರಬೇಕಾಗತ್ತೆ ಸರ್ ಅಂತ ಅಂದ್ರೆ, ಇಲ್ಲಿ ನೋಡಿ, ಕವರ್ಸ್ ಅಡ್ಮಿಷನ್ ಟು ಕ್ಲಾಸ್ 6 and 9 ಆಫ್ ಸೈನಿಕ್ ಸ್ಕೂಲ್ ಕ್ಲಾಸ್ 6 ಫಾರ್ ಆಲ್ 69 ನ್ಯೂ ಸೈನಿಕ್ ಸ್ಕೂಲ್, ಅಂದ್ರೆ 69 ನ್ಯೂ ಸೈನಿಕ್. ಇದು ನೋಟಿಫಿಕೇಶನ್ ಇದೆ, ನನ್ನ ಹತ್ರ ಪೂರ್ತಿ ನೋಟಿಫಿಕೇಶನ್ ನಿಮಗೆ ಕಳಿಸ್ಕೊಡ್ತೀನಿ. ಓಕೆನಾ? ಎಸ್ ಸರ್. ಹಾಗಾದ್ರೆ ಅದ್ರ ಜೊತೆ ನಿಮಗೆ ಇನ್ನೊಂದು ಇನ್ಫಾರ್ಮೇಶನ್ ಕೊಡ್ತೀನಿ. ಡೇಟ್ ಒಂದು ಹೇಳ್ಬಿಡ್ತೀನಿ, ಒಂದು ನಿಮಿಷ. ಎಷ್ಟರಿಂದ ಎಷ್ಟರವರೆಗೂ ನಿಮ್ಮ ಏಜ್ ಇರ್ಬೇಕಾಗತ್ತೆ, ಏಜ್. ಎಸ್, ನಿಮ್ಮ ಡೇಟ್ ಆಫ್ ಬರ್ತ್ ನ ನೋಡ್ಕೋಬೇಕಾಗತ್ತೆ. ನೋಡಿ, 6ನೇ ತರಗತಿಯವರು, ಒಂಚೂರು ದೊಡ್ಡದು ಮಾಡ್ಕೊಂಡ್ಬಿಡ್ತೀನಿ. ಓಕೆ, 6ನೇ ತರಗತಿಯವರಿಗೆ 10 ರಿಂದ 12 ವರ್ಷದ ಒಳಗಿರ್ಬೇಕು. ಅಂದ್ರೆ 6ನೇ ತರಗತಿಯವರಿಗೆ ಎಲಿಜಿಬಿಲಿಟಿ ಇದು 1/4/2014 31/3/2016. ಎಲ್ಲಿಂದ ನೋಡ್ಕೊಳ್ಳಿ, 1/4/2014 31/3/2016 ಒಳಗೆ. ಅಕಸ್ಮಾತ್ ಸರ್ ನಂದು 1ನೇ ತಾರೀಕೆ ಹುಟ್ಟಿದ ನಮ್ಮ ಮಗು, 1ನೇ ತಾರೀಕು 4ನೇ ತಿಂಗಳು 2014 ಹಾಕ್ಬೋದು, 31ನೇ ತಾರೀಕು 3ನೇ ತಿಂಗಳು 2016 ಹಾಕ್ಬೋದು. ಆದ್ರೆ ಈ ಡೇಟಿನ ಒಳಗಿರ್ಬೇಕು. ಈ ಡೇಟಿಂದ ಹಿಂದೆನೂ ಇರಬಾರ್ದು, ಈ ಡೇಟಿನ ಮುಂದೆನೂ ಇರಬಾರ್ದು. ಅರ್ಥ ಆಗ್ತಿದೆಯಲ್ವಾ? ನಿಮ್ಮ ಮಕ್ಕಳು 4ನೇ ತರಗತಿಲಿ ಓದ್ತಿದ್ರು ಪರವಾಗಿಲ್ಲ, 5ನೇ ತರಗತಿಲಿ ಓದ್ತಿದ್ರು ಪರವಾಗಿಲ್ಲ, 6ನೇ ತರಗತಿಲಿ ಓದ್ತಿದ್ರು ಪರವಾಗಿಲ್ಲ, 2 ಸಲ ಎಕ್ಸಾಮ್ ಬರೀಬಹುದು. ಸರ್, ಈ ವರ್ಷ 4ನೇ ಕ್ಲಾಸ್ ಅಲ್ಲಿ ಇದ್ದಾರೆ, ಅಪ್ಲಿಕೇಶನ್ ಹಾಕಿ ಮತ್ತೆ ಮುಂದಿನ ವರ್ಷನೂ ಬರೀಬಹುದಾ? ಖಂಡಿತ ಬರೀಬಹುದು. ಸೈನಿಕ್ ಶಾಲೆಗೆ ನೀವು 2 ಸಲನೂ ಎಕ್ಸಾಮ್ ಬರೀಬಹುದು. ಆದ್ರೆ ನವೋದಯಕ್ಕೆ ಹಂಗಲ್ಲ, 5ನೇ ತರಗತಿ ಓದ್ತಿರ್ಬೇಕು, ಒಂದೇ ಸಲ ಅಟೆಂಡ್ ಮಾಡ್ಬೇಕು. ಕ್ಲಿಯರ್ ಅಲ್ವಾ? ಎಸ್ ಸರ್. ಕ್ಲಿಯರ್ ಆಗಿ ಇನ್ಫಾರ್ಮೇಶನ್ ಹೇಳ್ತಿದ್ದೀನಿ, ಅರ್ಥ ಮಾಡ್ಕೊಳ್ಳಿ, ಕರೆಕ್ಟಾಗ ಯೂಸ್ ಮಾಡ್ಕೊಳ್ಳಿ. ಅವಕಾಶ ಇದ್ರೆ ಖಂಡಿತ 2 ಸಲ ಬರ್ಸಕ್ ಅವಕಾಶ ಇದ್ರೆ ಖಂಡಿತ ಬರ್ಸಿ. ಮಕ್ಕಳು 4ನೇ ಕ್ಲಾಸಲ್ಲೇ ಒಂದ್ಸಲ ಬರ್ದು 5ನೇ ಕ್ಲಾಸಲ್ಲಿ ಇನ್ನೊಂದ್ಸಲ ಬರ್ದಾಗ ಅದ್ರ ಬಗ್ಗೆ, ಎಕ್ಸಾಮ್ ಬಗ್ಗೆ ಆಗ್ಲಿ, ಎಕ್ಸಾಮ್ ಫಿಯರ್ ಆಗ್ಲಿ, ಎಕ್ಸಾಮಿನೇಷನ್ ಬಗ್ಗೆ ಭಯ ಅನ್ನೋದು ಹೋಗಿರುತ್ತೆ, ಮಕ್ಕಳು ಕ್ಲೀನಾಗಿ ಕಲಿತಾರೆ. ಓಕೆನಾ? ಹಾಗಾದ್ರೆ ನೆನ್ಪಿಟ್ಕೊಳ್ಳಿ, 1/4/2014 31/3/2016 ವರೆಗೂ ಇದಿದೆ. ಮತ್ತೆ ಸರ್, ಹಾಗಾದ್ರೆ
ಇದು ಯಾವುದು ಸರ್? 9ನೇ ತರಗತಿಗೆ. ಹಾಗಾದ್ರೆ ನೋಡಿ 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಇಲ್ಲಿದೆ ನೋಡಿ 1/4/2011 31/3/2013. ಓಕೆನಾ? ಇದ್ರೊಳಗ ನಮಗೆ ಏನಾಗ್ಬೇಕು ನಮಗೆ ನೋಡಿ ಸೇಮ್ ಇದೆ. 1/4/2014 31/3/2016, 1/4/2011 31/3/2013. ಏನ್ ಸರ್ ಇದು ಅಂದ್ರೆ, ಈಗ ಇದರಲ್ಲಿ ಬಹಳ ವಿಶೇಷ ಇರುತ್ತೆ. ಏನು ಗೊತ್ತಾ? ಅಪ್ರೂವ್ಡ್ ನ್ಯೂ ಸೈನಿಕ್ ಸ್ಕೂಲ್ 40% ರೂಟ್, ಅಪ್ರೂವ್ಡ್ ನ್ಯೂ ಸೈನಿಕ್ ಸ್ಕೂಲ್ 60% ರೂಟ್. ಎಷ್ಟು ಪರ್ಸೆಂಟ್ ಅಂತೆ? 60% ರೂಟು ಮತ್ತೆ 40% ರೂಟ್ ಅಂತ ಇರುತ್ತೆ. ಎಕ್ಸಾಮಿನೇಷನ್ ಹಾಕ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಹಾಕ್ರಿ. 60-40 ಹಾಕ್ಬೇಕು ನಾವು, ಹುಷಾರಾಗಿ ಹಾಕ್ರಿ. ಓಕೆನಾ? ಎಕ್ಸಾಮಿನೇಷನ್ ಹಾಕಿಸ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಅಪ್ಲಿಕೇಶನ್ ಹಾಕಿ ರೂಢಿ ಇರೋ ಅಂತ ಒಂದು ಸೈಬರ್ ಸೆಂಟರ್ ಹತ್ರನೇ ಹಾಕ್ಸ್ರಿ. ಇಲ್ಲ ಅಂದ್ರೆ ಸುಮ್ಮನೆ ಎಲ್ಲೆಲ್ಲೋ ಹಾಕ್ಸಿ ಅಪ್ಲಿಕೇಶನ್ ಮಿಸ್ಟೇಕ್ ಮಾಡಬೇಡಿ. ನಾಳೆ ಸಿಕ್ಕರು ಮಿಸ್ ಆಗೋದು ಬೇಡ, ಅದಕ್ಕೋಸ್ಕರ. ಓಕೆನಾ? ಎಸ್. ಹಾಗಾದ್ರೆ ಇದು ಗೊತ್ತಾಯ್ತಲ್ವಾ? ಈಗ ಇದ್ರ ಒಳಗೆ ಆ ಡೇಟಿನ ಒಳಗೆ ಮಕ್ಕಳು ಹುಟ್ಟಿರ್ಬೇಕಾಗತ್ತೆ. ಅವ್ರು ಮಾತ್ರ ಎಲಿಜಿಬಲ್ ಆಗಿರ್ತೀರಾ, ಇಲ್ಲ ಬೇರೆ ನೀವು ಎಲಿಜಿಬಲ್ ಆಗಲ್ಲ. ನೀವು ಮಗು 5ನೇ ತರಗತಿ ಓದ್ತಿದ್ರೆ ಅಂದ್ರೂ ಡೇಟ್ ಕರೆಕ್ಟಾಗಿ ನಿಮ್ ಡೇಟ್ ಆಫ್ ಬರ್ತ್ ಸರಿ ಇಲ್ಲ ಅಂದ್ರೆ ನಿಮ್ದು ಎಲಿಜಿಬಿಲಿಟಿ ಇರಲ್ಲ. ಹಾಗಾದ್ರೆ ಏನೇನ್ ಡಾಕ್ಯುಮೆಂಟ್ಸ್ ಬೇಕು ಸರ್? ನೋಡಿ, ಏನೇನ್ ದಾಖಲೆಗಳು ಬೇಕಾಗತ್ತೆ ಅಂದ್ರೆ ಒಂಚೂರು ಹೇಳ್ತೀನಿ ಪುಟ್ಟ. ನಾನು ಒಂಚೂರು ಇದನ್ನ ಸೈಡಿಗೆ ಏನ್ ಮಾಡ್ಕೊಂಡಿದ್ದೀನಿ, ನೀನು ನೀಟಾಗಿ ಬೇಕಾಗತ್ತೆ ಅಂತಾನೆ ಸೈಡಿಗೆ ಇದನ್ನ ರೆಡಿ ಮಾಡಿದ್ದೀನಿ. ಏನೇನ್ ಡಾಕ್ಯುಮೆಂಟ್ಸ್ ಗಳು ಬೇಕಾಗತ್ತೆ ಅಂದ್ರೆ ನೋಡಿ, ಈಸಿಯಾಗಿ ನೀವೇ ಇದು ಮಾಡ್ಕೋಬಹುದು. ಒಂದು, ವಿದ್ಯಾರ್ಥಿಯ ಫೋಟೋ, ಸ್ಟೂಡೆಂಟ್ ಫೋಟೋ ಬೇಕು. ಎರಡನೇದು, ವಿದ್ಯಾರ್ಥಿಯ ಎಡಗೈ ಹೆಬ್ಬೆರಳ ಗುರುತು. ಎಷ್ಟನೇ? ಎಡಗೈದು ಹೆಬ್ಬೆರಳು. ನಿಮ್ ಮನೆಯಲ್ಲಿ ಪ್ಯಾಡ್ ಇರುತ್ತಲ್ಲ, ಹೆಬ್ಬಟ್ಟು ಒತ್ತಿರಲ್ಲಪ್ಪ, ಅಕಸ್ಮಾತ್ ಇಲ್ಲ ಅಂದ್ರೆ ನೀವೇನ್ ಮಾಡ್ಬೇಕಾಗತ್ತೆ, ಈ ಮಸಿನ ಪೆನ್ ಮಸಿ ಹಿಂಗ ಹಚ್ಚಿ ಹಿಂಗ ಹತ್ತುತ್ತಾರಲ್ಲ, ಅದು ಬೇಕಾಗತ್ತೆ. ಓಕೆನಾ? ಎಡಗೈ ಹೆಬ್ಬೆರಳ ಗುರುತು, ವಿದ್ಯಾರ್ಥಿಯ ಸಹಿ, ಸ್ಟೂಡೆಂಟ್ ಸಿಗ್ನೇಚರ್, ವಿದ್ಯಾರ್ಥಿಯ ಜಾತಿ ಪ್ರಮಾಣ ಪತ್ರ. ಅಕಸ್ಮಾತ್ ನೀವು SC/ST ಕೆಟಗರಿ ಬರ್ತಿದ್ವಿ ಸರ್ ಅಂದ್ರೆ ನೀವೇ ಜನರಲ್ಲು ಮತ್ತೆ ಜನರಲ್ ಇದ್ರೆ ಏನ್ ಬೇಕಾಗಿಲ್ಲ. OBC ಮತ್ತೆ OBC ಸೆಂಟ್ರಲ್ ಗೌರ್ಮೆಂಟ್ OBC ಲಿಸ್ಟ್ ಅಲ್ಲಿ ಇದ್ರಂತ ಸೆಂಟ್ರಲ್ ಗೌರ್ಮೆಂಟ್ OBC ನಾನ್ ಕ್ರಿಮಿನಲ್ ಲೇಯರ್ ಅಂತ ಏನ್ ಕರಿತೀವಿ ಅದು. ಮತ್ತೆ ಜನರಲ್ ಇದ್ರೆ ಏನ್ ಕೆಟಗರಿ ಸರ್ಟಿಫಿಕೇಟ್ ಬೇಡ ನಿಮಗೆ. OBC ಮತ್ತೆ SC/ST ಇದ್ರೆ, SC/ST ಇದ್ರೆ ನೀವೇನ್ ಮಾಡ್ರಿ, SC/ST ಇದ್ರೆ ಅಥವಾ OBC ಇದ್ರೆ ನೀವು ಕ್ಯಾಸ್ಟ್ ಸರ್ಟಿಫಿಕೇಟ್ ನ ಅಪ್ಲೋಡ್ ಮಾಡಬೇಕು. ಆದಾಯ ಪ್ರಮಾಣ ಪತ್ರ ಏನ್ ಕೇಳಿಲ್ಲ, ಅವರು ಹಾಕ್ಬೋದು, ಹಾಕ್ದೇನೋ ಇರ್ಬೋದು. ಆದ್ರೆ ಕಂಪಲ್ಸರಿ ಕೆಲವೊಂದು OBC ಸರ್ಟಿಫಿಕೇಟ್ ಅಲ್ಲಿ ಇನ್ಕಮ್ ಸರ್ಟಿಫಿಕೇಟ್ ಒಳಗೆ ಇರುತ್ತೆ, ಅಲ್ಲೇ ಇರುತ್ತೆ, ಒಂದ್ರಲ್ಲೇ ಬಂದಿರ್ತಾರೆ. ಬಟ್ ಇನ್ನೊಂದು ನಿವಾಸಿ ದೃಢೀಕರಣ ಅಂತ ಕೇಳಿದ್ದಾರೆ. ಯಾವ್ದಿದು? ಡೊಮಿಸಿಯಲ್ ಸರ್ಟಿಫಿಕೇಟು, ನಿವಾಸಿ ದೃಢೀಕರಣ ಪತ್ರ. ಇದನ್ನ ಏನ್ ಮಾಡ್ಬೇಕಪ್ಪ, ಇದು ಬಹಳ ಇಂಪಾರ್ಟೆಂಟ್. ನಿಮಗೆ ಏನ್ ಮಾಡ್ರಿ ಇದನ್ನ ಅಂದ್ರೆ, ನಿಮ್ದು ಸ್ಟೂಡೆಂಟ್ ಇಂದ ಅಂದ್ರೆ ಪೇರೆಂಟ್ಸ್ ಇಂದಾದ್ರೂ ಹಾಕ್ಬೇಕಾಗತ್ತೆ. ಗೊತ್ತಾಗ್ತಿದೆಯಲ್ವಾ? ಸ್ಟೂಡೆಂಟ್ಸ್ ಇಂದಿಲ್ಲ ಸರ್ ಅಂದ್ರೆ ಪೇರೆಂಟ್ಸ್ ಇಂದಾದ್ರೂ ಅಪ್ಲೋಡ್ ಮಾಡಬಹುದು ಅಂತ ಅವ್ರು ಕೊಟ್ಟಿದ್ದಾರೆ. ಪೂರ್ತಿ ನೋಟಿಫಿಕೇಶನ್ ಇದೆ, ಅದರೊಳಗೆ ನಾನು ಕಳಿಸ್ಕೊಡ್ತೀನಿ. ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಎಲ್ಲಾರ್ದು ಇರುತ್ತೆ, ಕಂಪಲ್ಸರಿ ಕಳಿಸ್ಕೊಡ್ರಿ. ಇಷ್ಟು ನೀವು ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಂಡ್ರೆ ನಿಮ್ಮ ವಿದ್ಯಾರ್ಥಿಯ ಅಪ್ಲಿಕೇಶನ್ ನ ಈಸಿಯಾಗಿ ಹಾಕ್ಬೋದು. ಇಷ್ಟನ್ನ ರೆಡಿ ಮಾಡ್ಕೊಂಡು ಹತ್ತಿರದ ಕಂಪ್ಯೂಟರ್ ಸೆಂಟರ್ಗಾದ್ರೂ ಹೋಗ್ರಿ, ಇಲ್ಲ ನಮ್ಮ ವಾಟ್ಸ್ಆಪ್ ನಂಬರ್ ಹೇಳಿದ್ನಲ್ಲ ಅದಕ್ಕೆ ನೀವು ಫೋನ್ ಮಾಡಿಬಿಟ್ಟು ಅದಕ್ಕೆ ಕಳಿಸ್ಕೊಟ್ರೆ ಇಲ್ಲೂ ಕೂಡ ನಾವು ನಿಮ್ಮ ಅಪ್ಲಿಕೇಶನ್ ಹಾಕಿ ಕೊಡಲಾಗುತ್ತದೆ. ಓಕೆನಾ? ಎಸ್. ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ಗೊತ್ತಾಯ್ತು. ಈಗ ನಾನು ಇನ್ನೊಂದು ಇನ್ಫಾರ್ಮೇಶನ್ ಕೊಡ್ಬೇಕಿತ್ತು ಇಂಪಾರ್ಟೆಂಟ್ ಆಗಿ. ನಮ್ಮ ಆನ್ಲೈನ್ ಕ್ಲಾಸಸ್ ನೋಡಿ, ನಮ್ಮ ಕೋಚಿಂಗ್ ಸೆಂಟರ್ ಇಂದ, ನಮ್ಮ LKS ಅಕಾಡೆಮಿಯಿಂದ ಏನೇನು ನಡೀತಿದೆ ಅಂದ್ರೆ, ಬೆಳಿಗ್ಗೆ 10 ರಿಂದ ಸಂಜೆ 4 ಗಂಟೆವರೆಗೂ ಕ್ಲಾಸಸ್ ನಡೀತಾ ಇದೆ. ಪ್ರತಿದಿನ ಸಂಜೆ 4:30 ರಿಂದ 6:30 ಯಾವ ಕ್ಲಾಸ್ ನಡೆಯುತ್ತೆ? ಸಂಜೆ ಸ್ಕೂಲ್ ಮುಗಿಸ್ಕೊಂಡ್ ಬರ್ತಾರಲ್ಲ ಆ ಮಕ್ಕಳಿಗೆ ಸಂಜೆ ಈವ್ನಿಂಗ್ ಕ್ಲಾಸಸ್, ಅದೇ ನವೋದಯ ಮತ್ತೆ ಸೈನಿಕ್ ಈವ್ನಿಂಗ್ ಕ್ಲಾಸಸ್ ನಡೀತಾ ಇದೆ. ಮತ್ತೆ ರೆಸಿಡೆನ್ಷಿಯಲ್ ಮಕ್ಕಳಿಗೆ ಇದೆಯಾ ಸರ್? ಖಂಡಿತ. ರೆಸಿಡೆನ್ಷಿಯಲ್ ಮಕ್ಕಳಿಗೂ ಕೂಡ 100% ರೆಸಿಡೆನ್ಷಿಯಲ್ ವ್ಯವಸ್ಥೆ ಇರೋದ್ರಿಂದ ಅದು ಕೂಡ ಕ್ಲಾಸಸ್ ನಡೀತಾ ಇರೋದ್ರಿಂದ, ಓಕೆನಾ, ಅದು ಕೂಡ ಇರುತ್ತೆ. ಜೊತೆಗೆ ಪ್ರತಿದಿನ ಆನ್ಲೈನ್ ತರಗತಿಗಳು, ಇದು ಬಹಳ ಇಂಪಾರ್ಟೆಂಟ್. ಆನ್ಲೈನ್ ಕ್ಲಾಸಸ್ ನಡೀತಾ ಇದೆ ನೋಡಿ. ಯಾರಿಗೆ ಕೋಚಿಂಗ್ ಸೆಂಟರ್ಗೆ ಹೋಗಕ್ಕಾಗಲ್ಲ, ಯಾರಿಗೆಲ್ಲ ಕೋಚಿಂಗ್ ಸೆಂಟರ್ಗೆ ಹೋಗಿ ಕಲ್ಸಕ್ಕಾಗಲ್ಲ, ಸ್ಕೂಲಲ್ಲಿ ಅಟೆಂಡೆನ್ಸ್ ಕೊಡಲ್ಲ, ಮತ್ತೆ ಪೇರೆಂಟ್ಸ್ ಹತ್ರ ಅಷ್ಟೊಂದು ಫೈನಾನ್ಷಿಯಲಿ ವೀಕ್ ಇರುವಂತ ಪೇರೆಂಟ್ಸ್ಗಳು, ಮಕ್ಕಳು ಓದ್ತಾರೆ ಸರ್, ಚೆನ್ನಾಗಿ ಓದ್ತಾರೆ, ಬಟ್ ಅವರಿಗೆ ನಮಗೆ ಕೋಚಿಂಗ್ ಸೆಂಟರ್ಗೆ ಕಳ್ಸಕ್ ಆಗಲ್ಲ ಅನ್ನೋ ವಿದ್ಯಾರ್ಥಿಗಳು ಯಾರ್ಯಾರು ಇದ್ರೆ ಅವರಿಗೋಸ್ಕರ ಅಂತ ನಾನೇ ಈ ವರ್ಷ ಏನ್ ಮಾಡಿದೀವಪ್ಪ ಅಂದ್ರೆ, ಬಡ ವಿದ್ಯಾರ್ಥಿಗಳ ಮನೆ ಕೋಚಿಂಗ್ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಏನ್ ಹೇಳಿ, ಬಡ ವಿದ್ಯಾರ್ಥಿಗಳ
ಕೋಚಿಂಗ್ ಅನ್ನೋ ಕಾನ್ಸೆಪ್ಟ್ ಅಡಿಯಲ್ಲಿ ನಾವೇನ್ ಮಾಡಿದೀವಿ, ಕೇವಲ 3,000 ರೂಪಾಯಿನಲ್ಲಿ, ಕೇವಲ 3,000ದಲ್ಲಿ 1 ವರ್ಷದ ನವೋದಯ, ಸೈನಿಕ್ ಮತ್ತೆ ಮುರಾರ್ಜಿ ಮತ್ತೆ ಪ್ರತಿಷ್ಠಿತ ಶಾಲೆಗಳಿಗೆ ಅಂದ್ರೆ ಫೆಬ್ರವರಿ ತಿಂಗಳವರೆಗೂ, ಏಪ್ರಿಲ್ ಇಂದ ಫೆಬ್ರವರಿವರೆಗೂ ಏನ್ ಮಾಡ್ತಿದೀವಿ, ಆನ್ಲೈನ್ ಕ್ಲಾಸಸ್ ಮಾಡ್ತಿದೀವಿ. ಹೇಗೆ ಸರ್? ಅದ ನಮ್ಮದೇ ಆದ ಒಂದು LKS ಅಕಾಡೆಮಿ ಅಂತ ಒಂದು ಆ್ಯಪ್ ಇದೆ. ಅದು ಪ್ಲೇಸ್ಟೋರ್ ಅಲ್ಲೂ ಸಿಗುತ್ತೆ. ಬೇಕು ಅಂದ್ರೆ ನನ್ನ ವಾಟ್ಸಾಪ್ ಕಳಿಸಿದ್ರೆ ನಾನು ಅದ್ರ ಬಗ್ಗೆ, ನನ್ನ ನಂಬರ್ ನಿಮ್ಮ ಹತ್ರ ಇದೆ ಅನ್ಸುತ್ತೆ ಅಲ್ವಾ? ನನ್ನ ನಂಬರ್ ಇದೆಯಲ್ವಾ? ಎಸ್ ಸರ್ ಇರುತ್ತೆ. ಇಲ್ಲ ಅಂದ್ರೆ ಇಲ್ಲಿ ನೋಡಿ, ಇಲ್ಲಿದೆ 9741831837ಗೆ ನೀವೇನ್ ಮಾಡ್ರಿ, ಕಾಲ್ ಮಾಡ್ರಿ, ಕರೆ ಮಾಡಿ. ಅಕಸ್ಮಾತ್ ನಾನು ಬಿಜಿ ಇದ್ರೆ ವಾಟ್ಸಾಪ್ ಅಲ್ಲಿ ನೀವು ಮೆಸೇಜ್ ಹಾಕ್ರಿ. ನಿಮಗೆ ಆನ್ಲೈನ್ ತರಗತಿ ಬಗ್ಗೆ ಮಾಹಿತಿ ಬೇಕಾ ಅಥವಾ ಯಾವುದೇ ಮಾಹಿತಿ ಬೇಕು ಅಂದ್ರೂ ಇದ್ರಲ್ಲಿ ವಾಟ್ಸಾಪ್ ಮೆಸೇಜ್ ಮಾಡಿದ್ರೆ ನಾನು ಯಾವುದೇ ಮಾಹಿತಿನೂ ನಿಮಗೆ ನೀಡ್ತೀನಿ. ಆಯ್ತಾ? ಇನ್ನು ಆನ್ಲೈನ್ ಕ್ಲಾಸಿಗೆ ಜಾಯಿನ್ ಆಗುವಂತ ಹುಡುಗರು ಯಾರು ಇದ್ರೆ ಅವರು ನನ್ನ ವಾಟ್ಸಾಪ್ಗೆ ಮೆಸೇಜ್ ಹಾಕಿರಿ, ನಾನು ನಿಮಗೆ ಲಿಂಕ್ ಕಳಿಸ್ಕೊಡ್ತೀನಿ. ಓಕೆನಾ? ಜೊತೆಗೆ ಕಾಲ್ ಮಾಡ್ರಿ, ಏನೇ ಇನ್ಫಾರ್ಮೇಶನ್ ಇದ್ರು ಕಾಲ್ ಮಾಡ್ರಿ. ನಾನು ಬಿಜಿ ಇದ್ರೆ ಕಾಲ್ ಪಿಕ್ ಮಾಡಲ್ಲ. ಕೆಲವೊಂದ್ಸಲ ಕ್ಲಾಸಲ್ಲಿ ಇರ್ತೀನಿ, ಕೆಲವೊಂದ್ಸಲ ಆನ್ಲೈನ್ ಕ್ಲಾಸಲ್ಲಿ ಇರ್ತೀನಿ, ಮತ್ತೆ ಕೆಲವೊಂದ್ಸಲ ಬೇರೆ ಪೇರೆಂಟ್ಸ್ ಜೊತೆ ಮಾತಾಡ್ತಿರ್ಬೇಕಾದ್ರೆ ಬಿಜಿ ಇದ್ದ ನಾನು ವಾಪಸ್ ನಿಮಗೆ ಕಾಲ್ ಮಾಡಿ ಮಾತಾಡ್ತೀನಿ. ಓಕೆನಾ? ಬಹಳ ಒಂದು ವಿಷಯ ಹೇಳ್ತೀನಿ ನಾನು ನಿಮಗೆ, ಒಂದು ಅವಕಾಶ ಇದ್ದಾಗ ಪ್ರಯತ್ನ ಮಾಡಿ. ಅವಕಾಶ ಮುಗಿದ್ಮೇಲೆ ಏನು ಮಾಡಕ್ ಬರಲ್ಲ. ಅದಕ್ಕೆ ನಾ ಈ ಸರಿ ಏನ್ ಮಾಡಿದೀನಿ, ಯಾವುದೇ ಕಾರಣಕ್ಕೂ ಈಗ ನೋಡಿ, ಈ 3,000 ರೂಪಾಯಿ ಯಾಕೆ ಮಿನಿಮಮ್ ಫೀಸ್ ಮಾಡಿದೆ ಅಂದ್ರೆ, ಪ್ರತಿ ಒಂದು ಕೋಚಿಂಗ್ ಸೆಂಟರ್ ಆಗ್ಲಿ ಯಾರೇ ಆಗ್ಲಿ, ನಂದು ಸಹ 10,000 ರೂಪಾಯಿ ನವೋದಯಕ್ಕೆ ಮತ್ತೆ 12,000 ರೂಪಾಯಿ ಸೈನಿಕಿಗೆ ಆನ್ಲೈನ್ ಫೀಸ್ ಇತ್ತು. ಆದ್ರೂ ನಾನು ಯಾಕೆ ಈ ಸರಿ ಬರೀ 3,000 ರೂಪಾಯಿಗೆ ಮಾಡ್ತಿದ್ದೀನಿ ಅಂದ್ರೆ, ಬಡ ವಿದ್ಯಾರ್ಥಿಗಳಿಗೆ ಒಂದ್ ಹೆಲ್ಪ್ ಆಗ್ಲಿ. ಫ್ರೀ ಕೊಡ್ಬೋದಿತ್ತಲ್ಲ ಸರ್? ಹಾಗಾದ್ರೆ ಫ್ರೀ ಕೊಟ್ರೆ ಅದಕ್ಕೆ ವ್ಯಾಲ್ಯೂ ಇರಲ್ಲಪ್ಪ. ಫ್ರೀ ಕೊಡೋನಿಗೂ ಇರಲ್ಲ, ಫ್ರೀಯಾಗಿ ಇಸ್ಕೊಂಡ್ರೆ ಕೂಡ ಅವರಿಗೂ ಅದ್ರ ಬೆಲೆ ಗೊತ್ತಿರಲ್ಲ. ಹಾಗಾಗಿ ಒಬ್ರು ಬಡ ವಿದ್ಯಾರ್ಥಿಗಳನ್ನು ಕೂಡ ಫೀಸ್ ಪೇ ಮಾಡಿ ಓದುವಂತ, ಯಾಕಂದ್ರೆ ನಾವು ಪೇ ಮಾಡಿದಾರೆ ಅಂದ್ರೆ ಅವ್ರಿಗೊಂದು ನಾನು ದುಡ್ಡು ಕಟ್ಟಿದೀನಿ ಅನ್ನೋ ಫೀಲ್ ಇರುತ್ತೆ. ಇಲ್ಲ ಲೇಜಿ ಆಗ್ಬಾರ್ದು. ನಾನು ಕ್ಲಾಸ್ ತಗೊಂತಿದ್ದೀನಿ ಅಂದ್ರೂ ಕೂಡ ನಾನು ಲೇಜಿ ಆಗೋ, ಫೀಸ್ ಕಟ್ಟಿದಾರಲ್ವಾ. ಮಿನಿಮಮ್ ಫೀಸ್ ಅಲ್ಲಿ ಇಷ್ಟು 10 ತಿಂಗಳ ಕೋಚಿಂಗ್ ನಡೆಸ್ತಿದ್ದೀನಿ, ಅದ್ರ ಯೂಸ್ ಮಾಡ್ಕೊಳ್ಳಿ. ತುಂಬಾ ವಿದ್ಯಾರ್ಥಿಗಳು ಜಾಯ್ನ್ ಆಗಿದ್ದಾರೆ. ತುಂಬಾ ವಿದ್ಯಾರ್ಥಿಗಳು ಜಾಯ್ನ್ ಆಗಿ ಡೈಲಿ ಲೈವ್ ಕ್ಲಾಸ್ ವಿತ್ ರೆಕಾರ್ಡೆಡ್ ಕ್ಲಾಸ್ ತಗೊಂತಿದ್ದಾರೆ. ಸುಮ್ಮನೆ ಎಕ್ಸಾಮ್ ಬರೆಯೋದಕ್ಕಿಂತ ಆ ಎಕ್ಸಾಮ್ ಬಗ್ಗೆ ತಿಳ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಂಡು ಎಕ್ಸಾಮ್ ಬರೆಯೋದು ಬಹಳ ಒಳ್ಳೇದಲ್ವಾ? ಎಸ್ ಸರ್. ಹಾಗಾದ್ರೆ ಈಗ ನವೋದಯ ಸ್ಟೂಡೆಂಟ್ಸ್ ಗಳಿಗೆ ನಾವೇನ್ ಮಾಡ್ತಿದೀವಿ ಅಂದ್ರೆ, ನೋಡಿ, ನಮ್ಮ ನವೋದಯ ಸ್ಟೂಡೆಂಟ್ಸ್ ಗಳಿಗೆ, ಆನ್ಲೈನ್ ಕ್ಲಾಸ್ ವಿದ್ಯಾರ್ಥಿಗಳಿಗೆ ಮತ್ತೆ ಆಫ್ಲೈನ್ ಕ್ಲಾಸ್ ವಿದ್ಯಾರ್ಥಿಗಳು ಕೂಡ ಪ್ರತಿದಿನ 30 OMR ಶೀಟ್ ಕ್ವಶನ್ ಪೇಪರ್ಸ್ ನ ಎಕ್ಸಾಮ್ ನಾವೇನ್ ಮಾಡ್ತಿದ್ವಿ, ಕಂಡಕ್ಟ್ ಮಾಡ್ತಿದ್ವಿ. ಈ 30 ಮಾಡಲ್ ಪೇಪರ್ OMR ಶೀಟ್ ಎಕ್ಸಾಮ್ ನ ಪ್ರತಿದಿನ ಮನೆಯಲ್ಲಿ ನೀವು ಒಂದು ಪೇಪರ್ಸ್ ಕೊಡ್ಬೇಕು, ಅದೇ ಒಂದು OMR ಶೀಟ್ ಕೊಡ್ಬೇಕು. 2 ಗಂಟೆ ಟೈಮ್ ಅವ್ರಿಗೆ ಮಕ್ಕಳಿಗೆ ಕೊಡ್ಬೇಕು. ನಾವು ಬರೆದ್ಮೇಲೆ ಇಸ್ಕೊಂಡು ನಾವು ಚೆಕ್ ಮಾಡ್ಬೇಕು. ಅದೇ ಪೇಪರ್ನ ನಾವು ಸಂಜೆ ಕ್ಲಾಸ್ ಅಲ್ಲಿ, ಆನ್ಲೈನ್ ಕ್ಲಾಸ್ ಅಲ್ಲಿ ಅದನ್ನ ಸಾಲ್ವ್ ಮಾಡ್ತೀವಿ. ಅವಾಗ ಆ ಮಕ್ಕಳಿಗೆ ಪ್ರತಿ ಡೇ ಬೈ ಡೇ ಏನಾಗ್ತಾ ಹೋಗುತ್ತೆ, ಯಾವ್ದ್ರಲ್ಲಿ ವೀಕ್ ಇರ್ತಾರೋ ಅದನ್ನ ಸ್ಟ್ರಾಂಗ್ ಆಗ್ತಾ ಹೋಗ್ತಾರೆ. ಅದು ಬಹಳ ಇಂಪಾರ್ಟೆಂಟ್. ನವೋದಯ ಎಕ್ಸಾಮಿಗೆ 30 ಡೇಸ್ ಚಾಲೆಂಜ್ ಅಂತ ತಗೊಳ್ಳಿ, 30 ದಿನ ಚಾಲೆಂಜ್ ಅಂತ ತಗೊಂಡು ಅದೊಂದು ಪ್ರೋಗ್ರಾಮ್ ನಡೀತಿದೆ. ಈಗ ನಮ್ಮಲ್ಲಿ ನಡೀತಾ ಇದೆ, ಆಲ್ರೆಡಿ ಸ್ಟಾರ್ಟ್ ಮಾಡಿದೀವಿ 30 ದಿನದ ನವೋದಯ ಚಾಲೆಂಜ್ ಅಂತ. ಹಾಗಾಗಿ ನೀವು ಆದಷ್ಟು ಈ ತರದ ಕ್ಲಾಸಸ್ಗಳು ಬೇಕು ಅಂದ್ರೂ ಕೂಡ ನೀವು ಕಾಂಟ್ಯಾಕ್ಟ್ ಮಾಡಿ. ಓಕೆನಾ? ಎಷ್ಟೋ ಮಕ್ಕಳಿಗೆ ಹೆಲ್ಪ್ ಆಗುತ್ತೆ. ನಾನು ಹೇಳಿದ್ದೀನಲ್ವಾ, ಎಷ್ಟೋ ಮಕ್ಕಳು ವರ್ಷಗಟ್ಟಲೆ ಓದಿ ಫೇಲ್ ಆಗಿರ್ತಾರೆ. ಇನ್ನು ಕೆಲವು ಮಕ್ಕಳು 2 ತಿಂಗಳು 1 ತಿಂಗಳು ಓದಿ ಪಾಸ್ ಆಗಿರೋ ತುಂಬಾ ಮಕ್ಕಳಿದ್ದಾರೆ. ಬಟ್ ಸುಮ್ಮನೆ ಪಾಸ್ ಆಗಲ್ಲ, ಅದ್ರ ಬಗ್ಗೆ ತಿಳ್ಕೋಬೇಕು. ಅದನ್ನ ಯಾವ್ಯಾವ ಎಕ್ಸಾಮಿಗೆ ಕೊಡ್ತಾರೆ, ಏನೆಲ್ಲ ಡೀಟೇಲ್ಸ್ ಇರುತ್ತೆ, ಅದ್ರ ಬಗ್ಗೆ ಒಂಚೂರು ಐಡಿಯಾ ಬಂತು ಮಕ್ಕಳಿಗೆ. ಈ ತರ ಲೆಕ್ಕಗಳನ್ನ ಹಿಂಗ್ ಮಾಡ್ಬೇಕು, ಇಂಥವನ್ನ ಹಿಂಗ್ ಟಿಕ್ ಹಾಕ್ಬೇಕು ಅಂತ ಗೊತ್ತಾದ್ರೆ ಸಾಕು, ಸಕ್ಸಸ್ ಆಗೋ ತುಂಬಾ ಜನ ಇದ್ದಾರೆ. ಓಕೆನಾ? ಹಾಗಾಗಿ ಅವಕಾಶ ಇದ್ದಾಗ ಪ್ರಯತ್ನ ಪಡಿ. ಅವಕಾಶ ಮುಗಿದ್ಮೇಲೆ ಏನು ಮಾಡಕ್ಕಾಗಲ್ಲ. ಇವತ್ತು ನಾನು ನಿಮಗೆ ಹೇಳಿರುವಂತದ್ದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂದ್ರೆ, ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ಮತ್ತೆ ಅಪ್ಲಿಕೇಶನ್ ಹಾಕೋದಕ್ಕೆ ಕೊನೆಯ ದಿನಾಂಕ ಯಾವಾಗ, ಮತ್ತೆ ಇದರಲ್ಲಿ ಅಪ್ಲಿಕೇಶನ್ ಹಾಕಿದ್ಮೇಲೆ ನಮಗೆ ಎಕ್ಸಾಮ್ ಬಗ್ಗೆ ಏನಾರ ಮಾಹಿತಿ ಬೇಕು ಸರ್ ಅಂದ್ರೆ, ನೋಡಿ 40% ರೂಟ್ ಮತ್ತೆ 60% ರೂಟ್ ಅಂತ ಇರುತ್ತೆ. ಇದು ಬಹಳ ಹುಷಾರಾಗಿ ಹಾಕ್ಬೇಕು. ಓಕೆನಾ? ಅದನ್ನ ನೀವು ಒಂಚೂರು ಹುಷಾರಾಗಿ ಹಾಕಿ ಅಪ್ಲಿಕೇಶನ್ ಹಾಕ್ಬೇಕಾರೆ. ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಆಗಿ ಮಾಹಿತಿನ ನಿಮಗೆ ಕೊಡ್ಬೇಕು ನಾನು. ಲಾಸ್ಟ್ ಆಗಿ ಒಂದು ಮಾಹಿತಿ ಕೊಡ್ತೀನಿ. ಎಕ್ಸಾಮು ಎಷ್ಟೆಷ್ಟು ಮಾರ್ಕ್ಸಿಗೆ ಇರುತ್ತೆ ಸರ್ ಇದು ಅಂತ. ಎಕ್ಸಾಮು ಎಷ್ಟು ಮಾರ್ಕ್ಸಿಗೆ ಇರುತ್ತೆ ಅಂದ್ರೆ, ನೋಡಿ, ಈ ಎಕ್ಸಾಮು 5ನೇ ತರಗತಿ ವಿದ್ಯಾರ್ಥಿಗಳಿಗೆ ಇಲ್ಲಿದೆ. 5ನೇ ತರಗತಿ ವಿದ್ಯಾರ್ಥಿಗಳಿಗೆ ನೋಡಿ, ಲ್ಯಾಂಗ್ವೇಜ್ ನೀವು ಕನ್ನಡದಲ್ಲಾದ್ರೂ ತಗೊಳ್ಳಿ, ಇಂಗ್ಲಿಷ್ ಎಲ್ಲಾದ್ರೂ ತಗೊಳ್ಳಿ, 25 ಮಾರ್ಕ್ಸಿಗೆ ಇಂಗ್ಲಿಷ್ ಗ್ರಾಮರ್ ಅಥವಾ ಒಂದೇ ಒಂದು ಪ್ಯಾಸೇಜ್ ಇರುತ್ತೆ, ನೆನ್ಪಿಟ್ಕೊಳ್ಳಿ. 25 ಮಾರ್ಕ್ಸಿಗೆ ಏನಿರುತ್ತೆ, 25 ಕ್ವಶನ್, ಒಂದು ಕ್ವಶನ್ಗೆ 2 ಮಾರ್ಕ್ಸ್, ಒಟ್ಟು 50 ಮಾರ್ಕ್ಸ್. ಏನಿದು ಲ್ಯಾಂಗ್ವೇಜ್, ಕನ್ನಡ ಅಥವಾ ಇಂಗ್ಲಿಷ್ ಬರೀಬಹುದು. ಮ್ಯಾಥಮೆಟಿಕ್ಸ್ 50 ಕ್ವಶನ್, ಒಂದು ಕ್ವಶನ್ಗೆ 3 ಮಾರ್ಕ್ಸ್. ಒಂದು ಕ್ವಶನ್ ಸರಿ ಹಾಕಿದ್ರೆ 3 ಮಾರ್ಕ್ಸ್ ಸಿಗುತ್ತೆ, ಒಂದು ಕ್ವಶನ್ ತಪ್ಪಾಕಿದ್ರೆ 3 ಮಾರ್ಕ್ಸ್ ಹೋಗುತ್ತೆ, 150 ಮಾರ್ಕ್ಸ್.
ಇಂಟೆಲಿಜೆನ್ಸ್ IQ ಅಂತ ಕರಿತೀವಿ ನಾವು. ಇದು ಬುದ್ಧಿ ಏನಾಗುತ್ತೆ ನಿಮಗೆ, ಇದು 25 ಕ್ವಶನ್, ಒಂದಕ್ಕೆ 2 ಮಾರ್ಕ್ಸು, 50 ಮಾರ್ಕ್ಸು. ಟೋಟಲ್ GK ಅಂತ ಬರುತ್ತೆ, ವೆರಿ ಇಂಪಾರ್ಟೆಂಟ್. 25 ಕ್ವಶನ್, ಒಂದು ಕ್ವಶನ್ಗೆ 2 ಮಾರ್ಕ್ಸು, ಒಟ್ಟು 50 ಮಾರ್ಕ್ಸು. ಟೋಟಲ್ 300 ಮಾರ್ಕ್ಸಿಗೆ ಎಕ್ಸಾಮ್ ಇರುತ್ತೆ. 5ನೇ ತರಗತಿಗೆ 125 ಕ್ವಶನ್, 300 ಮಾರ್ಕ್ಸಿಗೆ ಎಕ್ಸಾಮ್ ಇರುತ್ತೆ. ಅದೇ 9ನೇ ತರಗತಿ ವಿದ್ಯಾರ್ಥಿಗಳಿಗೆ 400 ಮಾರ್ಕ್ಸಿಗೆ ಎಕ್ಸಾಮ್ ಇರುತ್ತೆ. ಇವ್ರದ್ದು ಸಿಲೆಬಸ್ ಸ್ವಲ್ಪ ಚೇಂಜ್ ಇದೆ ನೋಡಿ. ಜನರಲ್ ಸೈನ್ಸ್, ಸೋಷಿಯಲ್ ಸೈನ್ಸ್ ಎಲ್ಲ ಆಗುತ್ತೆ. 8ನೇ ತರಗತಿ ಸಿಲೆಬಸ್ ಎಲ್ಲ ಇರುತ್ತೆ ಇದಕ್ಕೆ. ಹಾಗಾಗಿ ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡು ನೀವು ಅಪ್ಲಿಕೇಶನ್ ಹಾಕೋದು ಒಳ್ಳೇದು. ಇವ್ರಿಗೆ 3 ಗಂಟೆ ಟೈಮು, ಇವರಿಗೆ 2.5 ಗಂಟೆ ಟೈಮು. ಏನೇನೆಲ್ಲ ಇದಿರುತ್ತೆ. ಮತ್ತೆ ಇದ್ರದ್ದು ಈಗ ನಾವು ಏನ್ ಮಾಡ್ತೀವಿ, ಇದ್ರದ್ದು ಸೈನಿಕ್ ಸ್ಕೂಲಿಂದು ಕ್ಲಾಸಸ್ ನಡೀತಿರೋದ್ರಿಂದ ಏನಾಗುತ್ತೆ, ನಿಮಗೆ ಟೈಮ್ ಸಿಗತ್ತೆ. ಸರಿ, ನವೋದಯ ಎಕ್ಸಾಮ್ ಆದ್ಮೇಲೆ ತುಂಬಾ ಟೈಮ್ ಸಿಗೋದ್ರಿಂದ ನಾವೇನ್ ಮಾಡೋಣ, ಅದ್ರ ಕಡೆ ಜಾಸ್ತಿ ಫೋಕಸ್ ಮಾಡ್ಬೋದು. ಓಕೆನಾ. ಇದರಲ್ಲಿ ಮ್ಯಾಥಮೆಟಿಕ್ಸ್ ನವೋದಯಕ್ಕೆ ಏನು ಓದಿರ್ತೀವಿ, ಆಲ್ಮೋಸ್ಟ್ ಅರ್ಧ ಸಿಲೆಬಸ್ ಕವರ್ ಆಗಿರುತ್ತೆ. GK ಇಂಟೆಲಿಜೆನ್ಸ್ ಅನ್ನ ಜಾಸ್ತಿ ಫೋಕಸ್ ಮಾಡ್ರಿ. ಲ್ಯಾಂಗ್ವೇಜ್ ಅಲ್ಲಿ ಗ್ರಾಮರ್ ಜಾಸ್ತಿ ಕೇಳ್ತಾರೆ ಅಲ್ಲಿ. ಓಕೆನಾ. ಎಸ್, ಇದು ಸಿಲೆಬಸ್ ಕಾಪಿ. ಇದನ್ನ ಯಾವ್ಯಾವ ಟಾಪಿಕ್ ವೈಸ್ ನಾನು ಸಿಲೆಬಸ್ ಕಾಪಿನೂ ಕೊಡ್ತೀನಿ ನಿಮಗೆ. ಯಾವ್ಯಾವ ಟಾಪಿಕ್ ಇಂದ ಲ್ಯಾಂಗ್ವೇಜ್ ಅಲ್ಲಿ ಏನೆಲ್ಲ ಟಾಪಿಕ್ ಬರುತ್ತೆ, ಮ್ಯಾಥಮೆಟಿಕ್ಸ್ ಅಲ್ಲಿ ಯಾವ್ಯಾವ ಚಾಪ್ಟರ್, ಇಂಟೆಲಿಜೆನ್ಸ್ ಅಲ್ಲಿ ಯಾವ್ಯಾವ್ದು, GK ನಲ್ಲಿ ಯಾವ್ಯಾವ ಟಾಪಿಕ್, ಎಲ್ಲ ಮಾಹಿತಿನೂ ಕೊಡ್ತೀನಿ. ಓಕೆನಾ. ಮೊದಲು ನೀವು ಅಪ್ಲಿಕೇಶನ್ ಹಾಕಿ, ನಿಮ್ಮ ಸಂಬಂಧಿಕರಲ್ಲಾಗಿರ್ಬೋದು, ನಿಮ್ಮ ಮನೆಯಲ್ಲಿರ್ಬೋದು, ನಿಮ್ಮ ವಾಟ್ಸ್ಆಪ್ ಗ್ರೂಪಿನ ಎಲ್ಲಾ ಗ್ರೂಪ್ ಅಲ್ಲೂ ವಾಟ್ಸ್ಆಪ್ ಏನಾಗಿದ್ರೆ ಅದಕ್ಕೂ ಕೂಡ ಈ ಇನ್ಫಾರ್ಮೇಶನ್ ವಿಡಿಯೋನ ಸೆಂಡ್ ಮಾಡ್ರಿ. ಎಷ್ಟೋ ವಿದ್ಯಾರ್ಥಿಗಳಿಗೆ ಗೊತ್ತಿರಲ್ಲ. ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ ಬರೀಲಿ, ಹೇಳಕ್ಕಾಗಲ್ಲ. ಸೆಲೆಕ್ಷನ್ ಆದ್ರೆ ಒಳ್ಳೆ ಶಾಲೆಗಳಲ್ಲಿ ಮಕ್ಕಳು ಓದ್ತಾರೆ. ಓಕೆನಾ. ಎಷ್ಟೋ ವಿದ್ಯಾರ್ಥಿಗಳು ಈಗ ಫೋನ್ ಮಾಡ್ತಾರೆ, ಸರ್ ನವೋದಯ ಅಪ್ಲಿಕೇಶನ್ ಬಿಟ್ಟಿದಾರಾ ಅಂತ. ಅಪ್ಲಿಕೇಶನ್ ಎಲ್ಲ ಎಕ್ಸಾಮೇ ಬರ್ತಿದೆ. ಹಂಗಾಗಿ ಎಷ್ಟೋ ಜನರಿಗೆ ಗೊತ್ತಿರಲ್ಲ. ಅದಕ್ಕೆ ಇನ್ಫಾರ್ಮೇಶನ್ ವಿಡಿಯೋಗಳನ್ನ ಶೇರ್ ಮಾಡಿ. ಓಕೆನಾ. ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೆ ಬರ್ತೀನಿ. ಓಕೆನಾ. ಎಸ್, ಅಲ್ಲಿವರೆಗೂ ಬಾಯ್. ಮತ್ತೆ